ಪಹಲ್ಗಾಮ್ನಲ್ಲಿ ಲಷ್ಕರ್ ಉಗ್ರರು ನರಮೇಧವನ್ನ ನಡೆಸಿದ ಬಳಿಕ ಎಲ್ಲಿಗೆ ಹೋಗಿದ್ರು? ಈ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಆ ಉಗ್ರರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಇದೀಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ದಾಳಿ ಬಳಿಕ ಕಾಶ್ಮೀರದಲ್ಲೇ ಅಡಗಿದ್ರು ಆ ಉಗ್ರರು. ಆಹಾರ ಪೊಟ್ಟಣದ ಜೊತೆ ಉಗ್ರರು ಪರಾರಿಯಾಗಿದ್ರು. ಉಗ್ರರ ಅಡಗು ತಾಣಗಳಲ್ಲಿ ಸೇನೆಯಿಂದ ಇದೀಗ ಶೋಧ ನಡೀತಾ ಇದ್ದು, ದಟ್ಟ ಅರಣ್ಯದಲ್ಲೇ ಉಗ್ರರಿಂದ ದಿನಕ್ಕೊಂದು ಸ್ಥಳವನ್ನ ಬದಲು ಮಾಡಲಾಗ್ತಿದೆ. 3 ಜನ ಪಾಕಿಸ್ತಾನಿ ಉಗ್ರರು, ಒಬ್ಬ ಕಾಶ್ಮೀರ ಉಗ್ರ. ಈ 4 ಜನ ಸೇರ್ಕೊಂಡು 26 ಜನರನ್ನ ಬಲಿ ಪಡೆದಿದ್ರು. ಬಲಿ ಪಡೆದ ಬಳಿಕ ಆಹಾರ ಪೊಟ್ಟಣದ ಜೊತೆ ಎಸ್ಕೇಪ್ ಆಗಿದ್ರು ಈ 4 ಜನ. ಎಲ್ಲಿಗೆ ಹೋದ್ರು ಅಂತ ಸೇನೆ ಕೂಡ ಶೋಧವನ್ನ ನಡೆಸ್ತಾ ಇತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲ್ಲಿ ಮಂಜು. ನಮ್ಮ ಜೊತೆ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ದಿಲ್ಲಿ ಮಂಜು, ಈ 4 ಜನ ಉಗ್ರರು 26 ಜನರನ್ನ ಬಲಿ ಪಡೆದ ಬಳಿಕ ಎಲ್ಲಿಗೆ ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿತ್ತು. ಈ 4 ಜನರು ಕೂಡ ಕಾಶ್ಮೀರದಲ್ಲೇ ಇದ್ರು ಅನ್ನುವ ಮಾಹಿತಿ ಸಿಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನೈನಾ, ಗೋಕರ್ನಾಗ್ ಅರಣ್ಯ ಪ್ರದೇಶದಿಂದ ಅಲ್ಲಿಗೆ ಬಂದು, ಅಂದರೆ ಬೈರಾಸನ್ಗೆ ಬಂದು, ಆ ವ್ಯಾಲಿ ಏನಿದೆ ಬೈರಾಸನ್ ವ್ಯಾಲಿ ಕಣಿವೆ, ಅಲ್ಲಿಗೆ ಬಂದು ಈ ದುಷ್ಕೃತ್ಯವನ್ನು ಎಸಗಿದ ಬಳಿಕ 4 ಕೂಡ 4 ದಿಕ್ಕಿನಲ್ಲಿ ಪರಾರಿ ಆದರು ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಅದು ವಿಡಿಯೋಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಫೈರ್ ಮಾಡ್ತಾರೆ. ಫೈರ್ ಮಾಡಿ ಎಲ್ಲ ಅಲ್ಲಿನ ಪುರುಷರ ಮೇಲೆ ಫೈರಿಂಗ್ ಆಗುತ್ತೆ. ಅವರು ಕೆಳಗಡೆ ಬಿದ್ದ ಬಳಿಕ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸ ಆಗುತ್ತೆ. ಆ ಎಸ್ಕೇಪ್ ಆಗುವಾಗಲೂ ಕೂಡ ಕಾಡಿನ ಒಳಭಾಗಕ್ಕೆ ನುಗ್ಗಿದ್ದಾರೆ ಅನ್ನುವಂಥದ್ದು. ಕಾಡಿನ ಒಳಭಾಗಕ್ಕೆ ನುಗ್ಗಿದ ಕೂಡಲೇ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು, ಯಾಕಂದರೆ ಅರ್ಧ ಗಂಟೆಯಲ್ಲಿ, ಘಟನೆ ನಡೆದು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಪೊಲೀಸ್ ಮತ್ತು ಸೇನೆ ಕೂಡ ಬಂದಿರುವಂಥದ್ದು. BSF ಅಲ್ಲಿಗೆ ಬಂದು, CRPF ಅಲ್ಲಿಗೆ ಬಂದು ಎಲ್ಲ ರೀತಿಯ ಪರಿಶೀಲನೆ ಮಾಡಿ ಕೂಂಬಿಂಗ್ ಕಾರ್ಯಾಚರಣೆ ಕಳೆದ 8 ದಿನಗಳಿಂದ ನಡೀತಾ ಇದೆ. ಹೀಗಾಗಿ ಅವರು ಹೋದ ದಾರಿಯಲ್ಲೇ ಇವರು ಕೂಡ ಹೋಗಿರುವಂಥದ್ದು. ಸೊ ಈಗ ತನಿಖೆ ನಡೆಸುವ ಸಲುವಾಗಿ ಇವರು ಅದೇ ಕಾಡಿನ ಹಾದಿಯಲ್ಲಿ ಹೋಗುವಾಗ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥ ಆಹಾರದ ಪಟ್ಟಣಗಳ ಒಂದು ಕವರ್ಸ್ ಕೂಡ ಅಲ್ಲಿ ಸಿಕ್ಕಿದೆ ಕಾಡಿನ ಮಧ್ಯೆ. ಸೊ ಹಾಗಾಗಿ ಅದರ ಜಾಡನ್ನೇ ಹಿಡ್ಕೊಂಡು ಹೋಗಿದ್ದಾರೆ. ಇಲ್ಲೇ ಎಲ್ಲೋ ಕಾಡಲ್ಲಿ ಇರಬೇಕು ಅನ್ನುವಂಥ ಅನುಮಾನದ ಹಿನ್ನೆಲೆಯಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾನೇ ಇದೆ ಆ ಭಾಗದಲ್ಲಿ. ಸೊ ಅಂತಿಮವಾಗಿ ಇನ್ನೂ ಕೂಡ ಅವರು ಈ ಸುಳಿವುಗಳು ಸಿಗ್ತಾ ಇದ್ದಾವೆ, ಈ ಮಾರ್ಗದಲ್ಲಿ ಹೋಗಿರಬಹುದು ಅನ್ನೋಂಥ. ಯಾಕಂದರೆ ಅವರು ತೆಗೆದುಕೊಂಡು ಹೋಗಿರುವಂತಹ ಆಹಾರ ಪಟ್ಟಣಗಳ ಪ್ಯಾಕೆಟ್ ಕವರ್ ರ್ಯಾಪರ್ಸ್ ಇರ್ಬೋದು, ಅದೇ ರೀತಿ ಚಾಕ್ಲೇಟ್ಸ್ ಇರ್ಬೋದು, ಆ ರ್ಯಾಪರ್ಸು ಎಲ್ಲವೂ ಕೂಡ ಸಿಗ್ತಾ ಇರುವಂಥದ್ದು ಕಾಡಿನಲ್ಲಿ. ಮತ್ತು ಓಡಾಡಿರುವಂತಹ ಹೆಜ್ಜೆಗಳ ಗುರುತುಗಳು ಕೂಡ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅದೇ ಕಾರ್ಯಾಚರಣೆ ನಡೀತಾ ಇದೆ. ಶೀಘ್ರದಲ್ಲಿ ನಾವು ಬಂಧಿಸ್ತೇವೆ ಅನ್ನುವಂಥ ವಿಶ್ವಾಸ ಅಲ್ಲಿನ ತನಿಖಾ ತಂಡಗಳಿಗೆ ಇದೆ. ಅದಕ್ಕೆ ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಮುಂದಿನದು ಅನ್ನುವಂಥದ್ದು. ನೈನಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.